ಸೋಷಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯದ ಹೊಸ ಸಮಿತಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮಂಗಳೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಂಥ ರಹೀಮ್ ಅವರೇ, ರಾಜ್ಯದ ಅಧ್ಯಕ್ಷರು ಆಗಿರುವಂಥ ತಾಲ ಜೋಕಟ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರುಗಳೇ, ಕಳೆದ 4 ವರ್ಷದ ಮುಂಚೆ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಇದೇ ಸ್ಥಾನದಲ್ಲಿ ಅಧ್ಯಕ್ಷರು ಇದ್ದರು. ಅಂದರೆ ಜಿಲ್ಲಾ ಒಂದು ಸಮಿತಿಯಲ್ಲಿ ಅಧ್ಯಕ್ಷರಾಗಿ, ಜಿಲ್ಲಾ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ನಾನು ಇದ್ದು, ಇವತ್ತು ರಾಜ್ಯದಲ್ಲಿ ನೀವೆಲ್ಲರೂ ನಮ್ಮನ್ನು ಆರಿಸಿ ಕಳಿಸಿದ್ದೀರ. ಸಂತೋಷ ಆಗುತ್ತೆ. ನಮಗೂ ಅವ್ರಿಗೂ ಏನೋ ಒಂದು ಸಂಬಂಧ ಇದೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ. ಏನೋ ದೇಶಕ್ಕೋಸ್ಕರ ದುಡಿಯುವ ವರ್ಗದ ಕೈಗಳಿಗೋಸ್ಕರ ಏನೋ ನಾವು ಮಾಡಬೇಕು ಅಂತಬಿಟ್ಟು ದೇವರ ಚಿತ್ತ ಇದೆ ಅಂತಬಿಟ್ಟು ನಾವು ಭಾವಿಸಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ನೀವು ಇಟ್ಟಿದ್ದೀರಾ, ಭಾಳ ಸಂತೋಷ ಆಗುತ್ತೆ. ಈ ಟ್ರೇಡ್ ಯೂನಿಯನ್ ದುಡಿಯುವ ವರ್ಗದ ಕೈಗಳು, ಜನಗಳು, ನಾವು ಆ ವಿಚಾರವಾಗಿ ಪ್ರಸ್ತಾಪ ಮಾಡೋದಾದರೆ ಒಂದು ಸರ್ಕಾರವನ್ನು ಕಟ್ಬೋದು, ಒಂದು ಸರ್ಕಾರವನ್ನು ಬೀಳಿಸೋಕ್ಕೂ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇದೆ. ಒಂದು ಪಕ್ಷದಲ್ಲಿ ಕೇವಲ ಆ ಪಕ್ಷದ ಕಾರ್ಯಕರ್ತರಿರ್ತಾರೆ, ಆದರೆ ಈ ಟ್ರೇಡ್ ಯೂನಿಯನ್ನಲ್ಲಿ ಅಧ್ಯಕ್ಷರು ಹೇಳಿದಂಗೆ 40ಕ್ಕಿಂತಲೂ ಹೆಚ್ಚು ಟ್ರೇಡ್ ಯೂನಿಯನ್ನ ಒಂದು ಟ್ರೇಡ್ನ ಒಂದು ವರ್ಗದವರು ಇರ್ತಾರೆ ಎಂಬುದಾಗಿ ನಾವು ಈಗಾಗಲೇ ಅವರ ಬಾಯಿಂದ ಕೇಳ್ಪಟ್ಟು ನಮಗೆ ತಿಳಿದಿದೆ. ಅನೇಕ ರೈತರಾಗಲಿ, ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಪ್ರತಿಯೊಂದು ಪ್ರೈವೇಟ್ ಒಂದು ಕಾರ್ಖಾನೆಗಳಲ್ಲಾಗಲಿ, ಸಂಸ್ಥೆಗಳಲ್ಲಾಗಲಿ, ಅಲ್ಲೂ ಕೆಲಸ ಮಾಡೋರು ಪ್ರತಿಯೊಬ್ಬರು ಕಾರ್ಮಿಕರೇ. ವೈಟ್ ಕಾಲರ್ ಅಂತ ಬರುತ್ತೆ. ಆ ವೈಟ್ ಕಾಲರ್ ಅಂದರೆ ದೊಡ್ಡ ದೊಡ್ಡ ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಅದು ವೈಟ್ ಕಾಲರ್ನ ಒಂದು ಅವರಿಗೆ ಯೂನಿಯನ್ ಇರುತ್ತೆ. ನಮಗೆ ಹಾಗೆಲ್ಲ ಈ 40 ಒಂದು ಟ್ರೇಡ್ ಯೂನಿಯನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಅಲ್ಲಿ ಆದರೆ ಅವರಿಗೆ ಸರ್ಕಾರದ ಒಂದು ಸವಲತ್ತು ಇರುತ್ತೆ, ನಮಗೆ ಅದೆಲ್ಲ ಇರೋದಿಲ್ಲ. ಆದರೆ ನಾವು ಒಗ್ಗಟ್ಟಾಗಿ ಹೋಗೋದಾದರೆ ಏಕತಮೇ ಬಲ್ ಹೇ, ಒಂದು ನಾವು ಒಟ್ಟಾಗಿ ಸೇರೋದಾದರೆ ಖಂಡಿತವಾಗಿಯೂ ಯಾರನ್ನು ಬೇಕಾದರೂ ಕೇಳ್ಬೋದು, ಯಾರನ್ನು ಬೇಕಾದರೂ ಅಲುಗಾಡಿಸ್ಬೋದು, ಯಾವ ಅಧಿಕಾರಿಯನ್ನು ಬೇಕಾದರೂ ನಾವು ಒಂದು ಪ್ರಶ್ನೆ ಮಾಡುವಂಥ ಕೆಪಾಸಿಟಿ ನಮಗೆ ಖಂಡಿತವಾಗಿ ಇರುತ್ತೆ. ಈ ಪಕ್ಷಕ್ಕಿಂತಲೂ ಟ್ರೇಡ್ ಯೂನಿಯನ್ನಲ್ಲಿ ಇರುವಂಥದ್ದು ಬಹಳ ವಿಶೇಷ ನನಗೆ ಅನಿಸ್ತಾ ಇದೆ. ನಾನು ಪಕ್ಷದಲ್ಲಿ ಇದ್ದುಬಿಟ್ಟು ಅದಕ್ಕಿಂತಲೂ ನನಗೆ ಬಹಳ ಒಂದು ಇಂಟ್ರೆಸ್ಟ್ ಬರುವಂಥ ಒಂದು ವಿಚಾರ ಅಂದರೆ ಈ ಒಂದು ಯೂನಿಯನಲ್ಲಿ. ಯಾಕಂದರೆ ನಾನು ಒಂದು ರೈತ ಸಂಘದಲ್ಲಿ ಬಹಳ ಹೋರಾಟ ಮಾಡಿಕೊಂಡು ಬಂದಿದ್ದೀನಿ, ಈಗಲೂ ಇದ್ದೀನಿ. ಹಾಗಿರುವಾಗ ಟ್ರೇಡ್ ಯೂನಿಯನ್ ಸಂಘಟನೆ ಅಂತ ಹೇಳುವಂಥದ್ದು ಬಹಳ ಗಟ್ಟಿಯಾಗಿ ನೆಲೆ ನಿಲ್ಲಕ್ಕಾಗತ್ತೆ, ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ಹೋಗೋದಾದರೆ. ಹಾಗಿರುವಾಗ ನಿಮ್ಮ ಸಹಕಾರ ನಮಗೆ ಬೇಕು. ಈಗಾಗಲೇ ನಾವು ಜಿಲ್ಲೆಯಲ್ಲಿದ್ದವರು ರಾಜ್ಯದಲ್ಲಿ ತೊಗೊಂಡೋಗಿದ್ದೀರ. ನಮಗೆ ಯಾವ ಕೆಪಾಸಿಟಿ ಇದೆ ಅಂತಬಿಟ್ಟು ನೀವು ತಿಳ್ಕೊಂಡು ನಮ್ಮನ್ನು ತೊಗೊಂಡೋಗಿದ್ದೀರ ಗೊತ್ತಿಲ್ಲ. ಆದರೂ ದೇವರು ನಡೆಸ್ತಾನೆ, ದೇವರು ದೊಡ್ಡವನು, ದೇವರು ನಮಗೆ ದಾರಿ ತೋರಿಸ್ತಾನೆ, ಮಾರ್ಗ ತೆರೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ದೇವೆ. ನಾನು ನಿಮ್ಮ ಹಾಗೆ ಬಹಳ ಹಾರ್ಡ್ ವರ್ಕರ್, ಕೃಷಿ ಕಾರ್ಯಗಳನ್ನು ಮಾಡ್ತಾ, ಯಾರಾದರೂ ಬಂದು ಒಂದು ಸಹಾಯ ಕೇಳಿದರೆ ಫಿನಾನ್ಷಿಯಲಿ ಅಲ್ಲ, ಏನಾದರೂ ಡಾಕ್ಯುಮೆಂಟ್ಸ್ಗಳು ಆಗಿಲ್ಲ, ಒಂದು ಪೊಲೀಸ್ ಸ್ಟೇಷನಲ್ಲೋ ಅಲ್ಲ ತಾಲೂಕು ಆಫೀಸಲ್ಲೋ ಇನ್ನು ಗ್ರಾಮ ಪಂಚಾಯತಲ್ಲೋ ಎಲ್ಲಿ ಆದರೂ ಅಲ್ಲಿ ಹೋಗೋದು ಕಾರ್ಮಿಕರು ಬಿಟ್ಟರೆ ಬೇರೆ ಯಾರೂ ಹೋಗೋದಿಲ್ಲ. ಅವರು ಎಲ್ಲಾದರೂ ಬಂದರೆ ಅವರಿಗೆ ಸಹಾಯ ಮಾಡುವಂಥ ಒಂದು ಹೃದಯ ನನ್ನಲ್ಲಿ ಇದೆ. ಅದು ಮುಂದಕ್ಕೂ ನನಗೆ ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ಉಪಯೋಗವಾಗಲಿ ಅಂತೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಿರುವ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋಣ, ಮುಂದಕ್ಕೆ ಸಾಗೋಣ. ನಿಮ್ಮ ಈ ಅಭಿನಂದನಾ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದೀರಾ. ನಿಮಗೆ ದೇವರು ಆಯುರ, ಆರೋಗ್ಯ, ಸುಖ, ಸಂತೋಷ, ದೀರ್ಘ ಆಯುಷ್ ಕೊಡಲಿ. ದುಡಿಯುವ ವರ್ಗದ ಕೈಗಳಿಗೆ ನೀವು ಒಂದು ಗಟ್ಟಿಯಾಗಿ ನಿಲ್ಲುವಂಥ ಒಂದು ಜನರಾಗಿ, ಒಂದು ಬಂಡೆಯಾಗಿ ನಿಲ್ಲುವಂಥ ಒಂದು ಶಕ್ತಿ ದೇವರು ಕೊಡಲಿ ಎಂಬುದಾಗಿ ಈ ಸಮಯದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಪದ ಹಾಡು ಹಾಡ್ತಾ ಇದ್ದೀನಿ. ಯಾರೂ ಇರಿಟೇಟ್ ಆಗೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ. ನಾವಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಹಸಿ ಉಸಿರೇಕೆ. ಅರ್ಥ ಆಗುತ್ತಲ್ಲ? ಹಾಗಾದರೆ ನಾವಿರುವುದು ನಿಮಗೋಸ್ಕರ ಖಂಡಿತವಾಗಿ ಇರ್ತೇವೆ. ನೀವು ಯಾರಿಗೋಸ್ಕರ ಇರಬೇಕು ಅಂತೇಳ್ಬಿಟ್ಟು ನೀವು ಚಿಂತೆ ಮಾಡಬೇಕಾಗಿದೆ. ಅದರಿಂದ ಆ ಚಿಂತೆಯಲ್ಲಿ ಹೋಗೋಣ, ಮುಂದಕ್ಕೆ ಗಟ್ಟಿಯಾಗಿ ನಿಲ್ಲೋಣ. ಒಂದು ದಿವಸ ದೇವರು ನಮಗೆ ಖಂಡಿತವಾಗಿ ಆ ಪ್ರತಿಫಲ ಕೊಡ್ತಾನೆ. ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋಣ. ಇಂಥ ಯೂನಿಯನನ್ನು ಕಟ್ಟಿದರೆ ಮಾತ್ರ ಮುಂದಕ್ಕೆ ಹೋಗೋಕ್ಕಾಗತ್ತೆ. ದುಡಿಯೋ ವರ್ಗಗಳು ಒಂದು ಮಾಡೋಕ್ಕೆ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ STTU.